ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಟೈಮ್ ನೋಡ್ರಿ ಎಷ್ಟು 9:10 ಗಂಟೆ ಆಗೈತಿ. ಬೆಳಗ್ಗೆ ಎದ್ದು ಎಲ್ಲ ಡೈಲಿ ರೂಟೀನ್ ಎಲ್ಲ ಆಯ್ತು ನೋಡ್ರಿ. ಕಸ ಪರಿಸಿ ದೇವ್ರ ಪೂಜೆ ಅದಾಯಿತು. ಚಿನ್ನೂ ಸ್ಕೂಲಿಗೆ ಕಳಿಸಿದೆ. ಇದು ಸಂಕ್ರಾಂತಿ ತಿರುಗಿ ನಿನ್ನೆ ಅಂತೂ ಸಂಕ್ರಮಣ ಜಾತ್ರೆದು ಫುಲ್ ಆಯಿತು. ಮತ್ತು ಇದು ಚಿನ್ನೂಗದೆಲ್ಲ ಹಣ್ಣು ಇರೋದಾಯಿತು. ಆ್ಯಕ್ಚುಲಿ ಇದು ಲಾಗ್ ಎಲ್ಲ ಲೇಟಾಗಿ ಅಪ್ಲೋಡ್ ಆಗ್ತದೆ ನೋಡ್ರಿ, ಯಾಕಂದ್ರೆ ಡೈಲಿ ಹಬ್ಬ ಅದು ಕೆಲಸ ಹಂಗಾಗಿ ಲೇಟ್ ಆಗುತ್ತಂತ ಐ ಥಿಂಕ್ ನೋಡ್ರಿ. ಇವತ್ತು ನಾ ಜಾತ್ರೆಯಿಂದ ಜಾತ್ರೆಗೆ ನಮ್ಮ ತಂಗಿದು ಬರಾಕತ್ತಾರ. ಯಾರೂ ಬರ್ಲಾಗಿರತ್ತೆ, ಒಂಥರ ಮೂಡ್ ಔಟ್ ಆಗಿತ್ತು. ಬರಾಕತ್ತಾರ ನೋಡ್ರಿ. ಹೋದ ವರ್ಷನೂ ಬಂದಿದ್ದಿಲ್ಲ. ಈಗ ಆಶಾ ಆಮೇಲೆ ಆದ್ಯ ಸಾನು ಅವ್ರ ಮನೆಯವ್ರು ಕೂಡ ಇಷ್ಟು ಬರತ್ತಾರೆ. ಈಗ ಆಲ್ರೆಡಿ ಬಂದಾರಂತ, ರೀಚ್ ಆಗ್ಯಾರ. ಇನ್ನೇನು ಬರ್ತಾರೆ, ಬಿಜಾಪುರ ಬಂದಾರ, ಬಟ್ ನಮ್ಮ ಮನೆಗೆ ಬಂದಿಲ್ಲ ನೋಡ್ರಿ. ಅದಕ್ಕೆ ನಾ ಈಗ ಪಟ್ಟ ಬಾಂಡೆದೆಲ್ಲ ತಿಕ್ಕೊಂಬರ್ತೀನಿ ನೋಡಿ ಹೋಗಿ. ಮತ್ತು ಅವ್ರು ಬಂದ ತಕ್ಷಣ ಕುಡಿದು ಮತ್ತು ಅವ್ರ ಜೊತೆ ಜಾತ್ರೆಗೆ ಹೋಗೋದಾಕ. ಮತ್ತು ನಾಳೆಯಿಂದ ಮತ್ತೆ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ನೋಡ್ರಿ. 2 ದಿನ ಲೀವ್ ಇತ್ತು, ನಿನ್ನೆ ಇವತ್ತು 2 ದಿನ ಮುಗಿದೇ ಹೋಯ್ತು. ಹೆಂಗೆ ಹೋಯ್ತು ಗೊತ್ತೇ ಆಗಲಿಲ್ಲ ಲೀವ್ ತೊಗೊಂಡಿದ್ದು. ಸೀಸನ್ ನೋಡ್ರಿ ಮಲ್ಕೊಳೋಣ. ದಿವ್ಯಾನು ಕಾಲೇಜ್ಗೆ ಹೋಗ್ಯಾಳ, ಧನುಷಿನ ಹೋಗಿಲ್ಲ. ಒಂದು ಏನೋ ಎಕ್ಸಾಮ್ ಅದ ಓದ್ತಾ ಒಂದೇನಿಲ್ಲ. ಬರೀ ಪಟ್ ಹೋಗಿ ಒಂದಿಷ್ಟು ಬಾಂಡೆ ತಿಕ್ಕೊಂಬರ್ತೀನಿ. ಮತ್ತು ಅವ್ರು ಬಂದ ತಕ್ಷಣ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಂತು ನೋಡ್ರಿ ಕಾರ, ಎಲ್ಲರೂ ಬಂದರು ಊರಿಂದ. ಯಾರೆಲ್ಲ ಬಂದಾರಂತ ನೋಡ್ಬೇಕು. ನಾನು ಆ್ಯಕ್ಚುಲಿ ನಮ್ಮ ತಂಗಿ ನೋಡ್ತೀನಿ ನಾನು, ಬರೋ ಡೌಟ್ ಐತೆ ಅಂತ ಹೇಳಿದ್ಲಿಕ್ಕೆ. ಡೌಟ್ ನನ್ನ ಇಲ್ಲ ಹೆಂಗಾರ ಮಾಡಿ ಟ್ರೈ ಮಾಡಿ ಬಾ ಅಂತ ಹೇಳಿದ್ದೆ. ಹೋದ ವರ್ಷ ಬಂದಿದ್ದಿಲ್ಲ ಬಾ ಅಂತಾರ, ಆಯ್ತು ತೊಗೊ ನೋಡು ಅಂತಂದಿದ್ಲು. ಬಟ್ ಹಿಂಗೆ ಮಾಡಿ ಫೈನಲಿ ಬಂದರು ನೋಡ್ರಿ ಎಲ್ಲರೂ. ಖುಷಿ ಆಯ್ತು ಎಲ್ಲರೂ ಬಂದಿದ್ದು. ಯಾರು ಬಂದಾರ ನೋಡು ಬರ್ರಿ. ನಾನು ಮಮ್ಮಿಗೂ ಕರ್ಕೊಂಬ ಅಂದೆ. ನಮ್ಮ ಮಮ್ಮಿ ಅಂದು ಬರಂಗಿಲ್ಲ ನೋಡ್ರಿ, ಯಾಕಂದ್ರೆ ಅಂಗಡಿ ಇರ್ತೈತಲ್ಲ ನಮ್ದು ಕಿರಾಣಿ ಅಂಗಡಿ ಬಾಗೇವಾಡಿ ಒಳಗೆ, ಹಾಗಾಗಿ ಬರೋದಾಗಲ್ಲ ಅಂತ ಹೇಳ್ತಾರೆ. ಬರ್ರಿ ಯಾರೆಲ್ಲ ಬಂದಾರ ನೋಡು ಅಂತ. ಸರ್ಪ್ರೈಸ್ ನಮ್ಮ ಮಮ್ಮಿನೂ ನೋಡ್ರಿ ಚೈತ್ರ ಕುಂದಾಪುರ ಒಳಗೆ ಹೆಂಗೆ ಪವರ್ ಬ್ರ್ಯಾಂಡ್ ಈಸ್ ಬ್ಯಾಕ್ ಅಂತ ಬರ್ತಾರಲ್ಲ ಬಿಗ್ ಬಾಸ್ ಒಳಗೆ, ಆ ಟೈಪ್ ಕಾರ್ ಒಳಗಿಂದ ಇಳಿದು ಫುಲ್ ಜೋಕ್ ಮಾಡಕತ್ತ ನೋಡ್ರಿ. ಯಾಕಂದ್ರೆ ಸರ್ಪ್ರೈಸ್ ಆಗಿ ಬಂದ ನೋಡ್ರಿ ಮಮ್ಮಿ. ನಮ್ಮ ಮಮ್ಮಿ ಬರೋದಂತೂ ಎಷ್ಟೋ ವರ್ಷದ ಮೇಲೆ ಬಂದ ನೋಡ್ರಿ. ಯಾವಾಗೂ ಬರಂಗಿಲ್ಲ ಜಾತ್ರೆಗಂತೂ. ಫಸ್ಟ್ ಆಫ್ ಆಲ್ ಮೊದಲೇ ಬರಂಗಿಲ್ಲ ನೋಡ್ರಿ. ಅಲ್ಲೇ ಬಾಗೇವಾಡಿಯಾಗಿದ್ರು ಒಂದು ದಿವಸ ಜಾತ್ರೆ ಮಾಡಂಗಿಲ್ಲ. ಇವತ್ತು ಫಸ್ಟ್ ಟೈಮ್ ಅಂಗಡಿ ಬಂದ್ ಮಾಡ್ಕೊಂಡು ವೀರೇಶ ನಮ್ಮ ಮಮ್ಮಿ ಇಬ್ಬರು ಬಂದಾರ ನೋಡ್ರಿ. ಹಾಗಾಗಿ ಫುಲ್ ಖುಷಿಯಾಗಿ ಮತ್ತು ಸರ್ಪ್ರೈಸ್ನೂ ಆಯ್ತು ನೋಡ್ರಿ. ನಮಗೆ ಮಮ್ಮಿ ಬಂದಿದ್ದು ಯಾವಾಗೂ ಬರಲಿಲ್ಲ, ಫಸ್ಟ್ ಟೈಮ್ ಬಂದ ಅಂತೇಳಿ ನೋಡ್ರಿ. ಫುಲ್ಲು ಜೋಕ್ ಮಾಡಕತ್ತ ಅದ್ರೊಳಗೆ. ಸರ್ಪ್ರೈಸ್ ಆಯ್ತು. ಅದೇ ಫೈರ್ ಬ್ಯಾಂಡೇಜ್ ನಾನು ಅದು ಬಂದು ಫೈರ್ ಬ್ಯಾಂಡೇಜ್ ಮಾಡ್ಬೇಕು ಬಂದೆ. ಮನ್ಯಾಗ ಯಾರೆಲ್ಲ ಕರ್ಕೊಂಡು ಏನೋ ಚಂದ ಐತಿ ಅಂತ ಈಗ. ಯಾಕೆ ಮನೆ ಫಂಕ್ಷನ್ ಮಾಡ್ತಾ ಇಲ್ಲ. ನಾಯಿ ನೋಡಂತ್ರು ಫುಲ್ ಹೆದರಾಕತ್ ಬಿಟ್ಟಾರ ನೋಡ್ರಿ. ಅದಕ್ಕೆ ನಮ್ಮ ಮಮ್ಮಿ ಬಂದು ಕಡಿಸ್ತೀನಿ. ಮಮ್ಮಿ ಅಂಜಲ್ಲಾಗ್ಯ, ಬಟ್ ಆದ್ರೂ ಸಮೀಪ ತಗೊಳಲ್ಲ ನೋಡ್ರಿ. ಯಾಕಂದ್ರೆ ನಾಯಿ ದೊಡ್ಡ ರೂಢ ಇಲ್ಲ ಅವ್ರಿಗೆ ಯಾವಾಗ್ಲೂ. ನಮ್ಮ ಮನ್ಯಾಗ ಆದ್ರೂ ಒಟ್ಟ ಸಾಕಿದ್ ಬಂದ್ ನೋಡ್ರಿ. ನಮ್ಮ ಮಮ್ಮಿನೂ ಸರ್ಪ್ರೈಸ್ ಆಗಿ ಬಂದಾರ. ನಾವು ಬರ್ತಾರ ಅನ್ಕೊಂಡೇ ಇದ್ದಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಾರ ನೋಡ್ರಿ. ಎಲ್ಲರೂ ಅದು ಆಶಾದ್ ಬರ್ತಾರದ್ ಗೊತ್ತಿತ್ತು, ಬಟ್ ನಮ್ಮ ಮಮ್ಮಿ ಬರ್ದು ಗೊತ್ತಿಲ್ಲ. ಫುಲ್ ಸರ್ಪ್ರೈಸ್ ಆಗಿ ಕೊಟ್ಟು ಬಂದಾರ ನೋಡೋರಿ. ಬರುವಾಗ ನಾಷ್ಟ ಮಾಡಿ ಮತ್ತು ನನಗೂ ನಾಷ್ಟ ತೊಗೊಂಬಂದಾರ ಬರಾಗ ನೋಡ್ರಿ. ಎಲ್ಲರೂ ಬಂದು ಕೂತಾರ ಅಷ್ಟ. ಹಿಡಿ ಎಮ್ಮೆ ಅಲ್ಲದು, ನಾವು ಎಮ್ಮೆ ಅಲ್ಲಿ ತಗೋತೇವಲ್ಲ. ಬರೀ ನಾಷ್ಟ ಮಾಡೋಣ ಈಗ. ಅವರಿಗೆ ನಾಷ್ಟ ಮಾಡ್ಕೊಂಡು ನನಗೆ ನಾಷ್ಟ ತೊಗೊಂಬಂದಾರ ನೋಡಿ. ಎಲ್ಲರೂ ಇಡ್ಲಿ ತೊಗೊಂಡಾರ, ನಾಷ್ಟ ಮಾಡತ್ತೀನಿ. ಬರೀ ಎಲ್ಲರೂ ನಾಷ್ಟ ಮಾಡುವಂತ. ನಮ್ಮ ಆಶಾದು ಬಂದಾರ. ನಾವು ಒಂದು ಸ್ವಲ್ಪ ಚಿನ್ನು ಕರ್ಕೊಂಬರ್ತೀನಿ ನೋಡ್ರಿ. ಯಾಕಂದ್ರೆ ಟೈಮ್ 12 ಆಯಿತು. ಸ್ವಲ್ಪ ಹಂಗೆ ಸ್ವಲ್ಪ ಕಾಯಿಪಲ್ಲೆ ತೊಗೊಂಬರ್ತೀನಿ. ಒಂದಿಷ್ಟು ನಾಷ್ಟಕ್ಕದೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ತರೋಕೆ ಅಡುಗೆ ಏನು ಮಾಡಂಗಿಲ್ಲ. ನಾಷ್ಟಕ್ಕೆ ಒಂದಿಷ್ಟು ಕಾಯಿಪಲ್ಲೆ ತೊಗೊಂಡು ಚಿನ್ನು ಕರ್ಕೊಂಬರ್ತೀನಿ. ಬರೀ ಹೋಗೋಣ ನೋಡ್ರಿ. ವಿರಾಟ್ ಅಡ್ಡಾಡತಾನ ಅಲ್ಲೊಂದಿಲ್ಲ. ನಿಮ್ಮ ಮಮ್ಮಿ ಬಂದ್ಲು. ದಿವ್ಯಾಂಗ್ ಕರ್ಕೊಂಡು ನಮ್ಮ ಮನೆಯವರು ಬಂದರು ನೋಡೋಕೆ. ಕಾಲೇಜಿಂದ ಬರಾಕತ್ತಿದ್ಲು, ಹಾಗೆ ಅವ್ರ ಮನೆಗೆ ಊಟ ತೊಗೊಂಬರತ್ತಿದ್ರು. ನಮ್ಮ ಮಮ್ಮಿದು ಬಂದಾರ, ಸ್ಪೆಷಲ್ ಏನೇನೋ ಮಾಡ್ಕೊಂಬಂದಾರ. ಹಂಗಾಗಿ ಲೇಟ್ ಆಯ್ತು ನೋಡ್ರಿ. ನಮ್ಮ ಮಮ್ಮಿ ಅವಾಗಿಂದ ಊಟ ತೊಗೊಂಬರ್ತಾರ ಅಂತ ಕೇಳತ್ತಿದ್ಲು. ಈಗ ನೋಡಿ ಎಷ್ಟರ ಊಟ ಮಾಡ್ತಾರೆ ಬರ್ರಿ ಎಲ್ಲರೂ. ಮನೆಯವ್ರು ಊಟ ತೊಗೊಂಬಂದ್ರು ನೋಡ್ರಿ. ಈಗ ನಮ್ಮ ಮಮ್ಮಿಗೆ ಹಸುವಾಗ್ಯದ ಅಂತ ಎಷ್ಟರ ಊಟ ಮಾಡ್ತಾರೆ ನೋಡಮ್ಮ. ಈಗ ಲೇಟ್ ಆದಾಗ ಅದ್ರಾಗ ಒಂದು ಏನೋ ಒಂದು ಕೆಲಸ ಇರ್ತಾ ಮೆಸ್ನಾಗ ಸ್ವಲ್ಪ ಏನೋ ಕೆಲಸ ಯಾರೋ ಬಂದಿದ್ದಿಲ್ಲತ್ತ, ಅವ್ರಿಗೆ ಲೇಟ್ ಆಯಿತು. ಬರ್ರಿ ನಮ್ಮ ಮನೆಯವ್ರು ಏನೇನೋ ಊಟ ಸ್ಪೆಷಲ್ ಮಾಡ್ಕೊಂಬಂದಾರ, ಎಲ್ಲ ಬಂದಾರ ಅಂತೇಳಿ. ಏನೇನು ತಂದಾರ ನೋಡೋ ಬರ್ರಿ. ಬರ್ರಿ ಊಟ ಮಾಡಮ್ ಬರ್ರಿ.
ಊಟಕ್ಕೆ ಸ್ಪೆಷಲ್ ಅಂತ ಹೇಳಿದ್ನಲ್ಲ ನೋಡ್ರಿ, ಬದ್ನಿಕಾಯಿ ಎಣ್ಗಾಯಿ ಪಲ್ಯ ಮಾಡ್ಕೊಂಬಂದ್ರು ಅಂದ್ರೆ ಅಡ್ಗಾಯಿ, ಅದ್ರ ಜೊತೆ ಸೋಯಾಬೀನ್ ಪಲ್ಯ ಮಾಡ್ಕೊಂಬಂದಾರ ನೋಡ್ರಿ. ನಮ್ಮ ಮನೆಯವರು ನಮ್ಮ ಮಮ್ಮಿಗೆ ಭಾಳ ಇಷ್ಟ ಅಂತೇಳಿ ಸೋಯಾಬೀನ್ ಒಂದು ಎಕ್ಸ್ಟ್ರಾ ಮಾಡ್ಕೊಂಬಂದಾರ. ಬರೀ ಎಲ್ಲರೂ ಊಟ ಮಾಡತ್ತೇವೆ, ನಾವು ಎಲ್ಲರೂ ಊಟ ಮಾಡತ್ತೇವೆ. ಸಜ್ಜಿ ರೊಟ್ಟಿ, ಹಿಂಡಿ ಮೊಸರು. ಹಾಯ್ ಮಾಡ್ರಿ ಇಷ್ಟು ತನ ಬಾಂಡೆ ಇದೆಲ್ಲ ಮಾಡ್ಕೊಂಬಂದ ನೋಡ್ರಿ. ಎಷ್ಟು ಕೂಡ ಊಟ ಮಾಡಿ ಇವ್ರಿಗೆ ಇಷ್ಟು ಹೋಮ್ವರ್ಕ್ ಮಾಡ್ಸಾಕತ್ತಾರಿ. ಹೋಮ್ವರ್ಕ್ ಮಾಡ್ಸಿ ನೋಡ್ರಿ, ಇಷ್ಟು ಹೋಮ್ವರ್ಕ್ ಅದಾವು. ಚಿನ್ನು ಪಟ್ ಹೋಮ್ವರ್ಕ್ ಮಾಡಿ ಬರ್ತಿಲ್ಲ ಜಾತ್ರೆಗೆ ಯಾರು ಬರ್ತೀರಿ? ಹಾಂ, ಪಟ್ ಹೋಮ್ವರ್ಕ್ ಮಾಡ್ರಿ. ಹೋಮ್ವರ್ಕ್ ಯಾರು ಫಸ್ಟ್ ಮಾಡ್ತೀರಿ ಅವ್ರು ಜಾತ್ರೆಗೆ ಕರ್ಕೊಂಡು ಹೋಗೋದು. ಇಲ್ಲಿಗೆ ಎಲ್ಲರನ್ನ ಬಿಟ್ಟು ಹೋಗ್ತೈತಿ ಫಸ್ಟ್. ಎಲ್ಲಾರ್ದು ಹೋಮ್ವರ್ಕ್ ಮಾಡಿಸಿದ್ವಿ. ಇಷ್ಟು ತನಕ ಗುದ್ದಾಡಿ ಹೋಮ್ವರ್ಕ್ ಮಾಡಿಸೋದೇ ದೊಡ್ಡ ಕಷ್ಟ ನೋಡ್ರಿ. ಅವೆಲ್ಲ ಹೋಮ್ವರ್ಕ್ ಮಾಡಿಸಿದ್ವಿ. ಈಗ ಪಟ್ ನಾವು ರೆಡಿ ಹಾಕಿವಿ. ಆ್ಯಕ್ಚುಲಿ ಯಾರೂ ಬರಲ್ಲ ಅನ್ಕೊಂಡೆ ಜಾತ್ರೆಗೆ, ಬಟ್ ಎಲ್ಲರೂ ಬಂದ್ರೆ ನೋಡ್ರಿ. ನಮ್ಮ ಸಣ್ಣ ತಂಗಿ ಆಮೇಲೆ ನಮ್ಮ ದೊಡ್ಡಕ್ಕನ ಬರತ್ತಾಳೆ ಈ ಊರಿಂದ. ಬಸ್ ಒಳಗೆ ಅದಾರ ಏನು ಬರ್ತಿರ್ಬೋದು. ನಾವೆಲ್ಲ ರೆಡಿಯಾಗಿ ಹೋಗ್ತೀವಿ. ಅಲ್ಲೇ ಇಷ್ಟು ಕೂಡಿ ಮೀಟಾಗಿ ಆ ಕಡೆ ಜಾತ್ರೆಗೆ ಹೋಗ್ತೀವಿ ನೋಡ್ರಿ. ನಮ್ಮ ಮಮ್ಮಿ ನೋಡ್ರಿ ಇಲ್ಲಿ ಫೋನ್ ತೊಗೊಂಡ್ರೆ ನಮಗೆ ಬೈತಿದ್ಲಿ. ಈಗ ಬಂದಾಗಿಂದ ಫೋನ್ ಒಳಗೆ ಬಿಜಿ ಇದಾವೆ ನೋಡ್ರಿ. ಈಗ ಕೈಯ ಫೋನ್ ತಗೊಂಡು ನಿದ್ದೆ ಹೊಡ್ಯಾಕತ್ತಾರ. ಬರ್ರಿ ಆರಾಮದ್ರಿ? ಹಾಂ ಆರಾಮ್. ನೀ ಆರಾಮದ್ರಿ? ಹಾಂ ಆರಾಮ್. ನೀವು ಆರಾಮದ್ರಿಲ್ಲ? ಬರ್ರಿ ಒಳ ಬರ್ರಿ. ಜಾತ್ರೆಗೆ ಹೋಗಕ್ಕೆ ಎಲ್ಲರೂ ರೆಡಿ ಆಯ್ತು ನೋಡ್ರಿ. ಟೈಮ್ ಅಂತೀರಿ ಎಷ್ಟು 6:30 ಆಗೇ ಬಿಡ್ತು. ಜಲ್ದಿ ಹೋಗ್ಬೇಕು ಅನ್ಕೊಂಡ್ರೆ ಟೈಮ್ ಮತ್ತೆ ಚಹಾ ಕುಡಿದ್ವಿ. ನಮ್ಮ ಶೋಭಾ ಅಕ್ಕ, ಅಕ್ಷಯ್ ಅವರು ಬಂದ್ರು ನೋಡ್ರಿ. ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಫುಲ್ ಫೀಲ್ ಆಯ್ತು ನೋಡ್ರಿ. ಈಗ ಆ್ಯಕ್ಚುಲಿ ನಿನ್ನೆಯಿಂದ ಯಾರು ಬಂದಿಲ್ಲ ಅಂತ ಫೀಲಿಂಗ್ ಆಗ್ತಿತ್ತು. ಈಗ ನಮ್ಮ ಸುನಂದ ತಂಗಿ ಒಬ್ಬಕ್ಕೆ ಮಿಸ್ ಆದ್ ನೋಡ್ರಿ. ಎಲ್ಲರೂ ಬಂದ್ರು. ಆಕಿ ಪ್ರೆಗ್ನೆಂಟ್ ಅದ, ಹಾಗಾಗಿ ಜಾಸ್ತಿ ಪೋಸ್ಟ್ ಮಾಡಲಿ ನೋಡ್ರಿ. ಆಕಿಗೂ ಮೊನ್ನೆನೇ ಬಗೆಹೊಡಿಂದ ಹೋಗ್ಯಾ ಅಂತೇಳಿ ನೋಡಿ. ಆಲ್ಮೋಸ್ಟ್ ಅವ್ರ ಕಡೆಯವ್ರು ಯಾರು ಬರಲಿಲ್ಲ, ಅದೊಂದು ಫೀಲಿಂಗ್ ಐತಿ. ಉಳ್ಕಿದ್ರೆ ಎಲ್ಲರೂ ಬಂದ್ರು ನೋಡ್ರಿ. ಬರೀ ಜಾತ್ರೆಗೆ ಹೋಗೋ ಸಿದ್ದೇಶ್ವರ ಜಾತ್ರೆ ನಿನ್ನೆ ಮೊನ್ನೆಯಿಂದ ಹೋಗೇ ಇಲ್ಲ. ಇವತ್ತೇ ಫಸ್ಟ್ ಡೇ ಜಾತ್ರೆ. ನಿನ್ನೆ ಹೋದ್ವಿ, ಜಸ್ಟ್ ನಮಸ್ಕಾರ ಮಾಡಿ ಬಂದ್ಬಿಟ್ವಿ ರಾತ್ರಿಗೆ ಹೋಗಿ. ಈಗ ನೋಡ್ರಿ ದಿವ್ಯಾ ಅದನ್ನ ರೆಡಿ ಹಾಕತ್ತಾರ ನೋಡ್ರಿ. ಇಲ್ಲಿ ನಾವು ರೆಡಿ ಹಾಕಿ ನೋಡ್ರಿ. ನಮ್ದು ಎಲ್ಲದು ಕ್ಯಾಂಪ್ ನೋಡ್ರಿ. ಇಲ್ಲಿ ಹಾಯ್ ಮಾಡ್ರಿ ಎಲ್ಲರೂ. ನಮ್ ಜಾತ್ರೆ ಕ್ಯಾಂಪ್ ನೋಡ್ರಿ. ಇಷ್ಟು ಕೂಡ ಜಾತ್ರೆ ಬರ್ರಿ. ಫುಲ್ ನಮ್ದೇ ಜಾತ್ರೆ ಜೋರ್. ಬಿಜಾಪುರ ಸಿದ್ದೇಶ್ವರ ಜಾತ್ರೆ ಬರ್ರಿ ಪಟ್ ಬರ್ರಿ ನೋಡ್ರಿ. ನಮ್ಮ ಕ್ಯಾಂಪ್ ವೇಟ್ ಮಾಡಾಕತ್ತೈತಿ ಹೋಗಾಕ. ಹಾಂ ಸೀದಾ ಜಾತ್ರೆ ಒಳಗೆ ಗದ್ಲ ನೋಡ್ರಿ ಎಷ್ಟೈತಿ ಅಪ್ಪ, ಸಿಕ್ಕಾಪಟ್ಟೆ ಗದ್ಲ ನೋಡ್ರಿ. ಅದಕ್ಕೆ ಈ ಜಾತ್ರೆ ಗದ್ಲ ನೋಡ್ಕೊಂಡು ಸಂಬಂಧಿರ ಜಾತ್ರೆ ಬರಕ್ಕೆ ಒಲ್ಲ ಆಗತ್ತೆ ನೋಡ್ರಿ. ಬಟ್ ನಾ ಅದಕ್ಕೆ ಯಾವಾಗಲೂ ನೋಡ್ರಿ ಜಾತ್ರೆ ದಿವಸ ಬರಂಗೇ ಇಲ್ಲ. 14-15 ತಾರೀಕಿಗೆ ಜಾತ್ರೆ ಇರ್ತೈತಿ. ಯಾವಾಗೂ ಮದ್ದು ನೋಡಕ್ಕೆ ಬರಂಗಿಲ್ಲ, ಇದಕ್ಕೂ ಬರಂಗಿಲ್ಲ. ಸುಮ್ಮನೆ ನಿಮಗೂ ಸ್ವಲ್ಪ ಬ್ಲಾಗ್ ಮಾಡ್ತಿರ್ತೀವಿ, ಎಲ್ಲರಿಗೆ ಶೇರ್ ಮಾಡ್ಕೊಂಡ್ರಾಯ್ತು. ಹಾಗೆ ಮನೆಯೊಳಗೂ ನಮ್ಮ ಅಕ್ಕ ತಂಗಿ ಆಮೇಲೆ ಎಲ್ಲರೂ ಬಂದಿದ್ರಲ್ಲ, ಅವ್ರಿಗೂ ಇಷ್ಟು ಜಾತ್ರೆ ತೋರಿಸ್ದಾಗತ್ತೆ. ಅವ್ರು ಬಂದಿರ್ತಾರೆ, ಅವ್ರು 2 ದಿನ ಇರ್ತಾರೆ. ಮತ್ತು ನಾನು ಡ್ಯೂಟಿನೂ 2 ದಿನ ಲೀವ್ ತೊಗೊಂಡಿದ್ದೆ ನೋಡ್ರಿ, 14-15. ಹಾಗಾಗಿ ಅವ್ರಿಗೆ ಇಷ್ಟು ತೋರಿಸ್ದಂಗೆ ಆಯಿತು ಅಂತೇಳಿ ಬಂದಿನಿ. ಬಟ್ ಏನೂ ತೊಗೊಳಕ್ಕಾಗಂಗಿಲ್ಲ ನೋಡ್ರಿ, ಫುಲ್ ರಶ್. ನಮ್ಮ ನಿಂತ್ರೆ ಸಾಕು ಮುಂದೆ ಉಡಿಸ್ತಾರೆ ನೋಡ್ರಿ. ಇಲ್ಲಿ ನಮ್ಮ ಧನುಷಿನ ಫೋಟೋ ಹಾಕ್ಯಾರ ನೋಡ್ರಿ ಬ್ಯಾನರ್. ಅವ್ರ ಹುಡುಗರಿಗೆ ಏನು ಹುಚ್ಚೋ ಏನೋ ಜಾತ್ರೆ ಒಳಗೆ ಬ್ಯಾನರ್ ಹಾಕ್ಸೋದಂದ್ರೆ ಅಷ್ಟು ಖುಷಿ ನೋಡ್ರಿ. ನೋಡಿ ಇಲ್ಲಿ ಸಿದ್ದೇಶ್ವರ ಗುಡಿಗೆ ಹೊಂಟಿವಿ. ನಾವು ಯಾವಾಗಲೂ ಹೋಗ್ತಿದ್ದಿಲ್ಲ, ನೈಟೇ ಹೋಗ್ಬಂದಿವಿ ನಿನ್ನೆ, ಅದಕ್ಕೆ ಇವತ್ತು ಆಗಲ್ಲ ಅಂತ. ಬಟ್ ಅವರೆಲ್ಲರೂ ಬಂದಾರ. ಸಿದ್ದೇಶ್ವರ ಗುಡಿ ತೊಗೊಂಡ್ಬಂದ್ರಾಯ್ತು, ದರ್ಶನ ತೊಗೊಂಡು ಕರ್ಕೊಂಡು ಹೊಂಟಿ ನೋಡ್ರಿ ಎಲ್ಲರಿಗೆ. ಬಟ್ ಇಲ್ಲೆಲ್ಲ ಫಂಕ್ಷನ್ ನಡೆದಿರ್ತದೆ ಸಿದ್ದೇಶ್ವರ ಗುಡಿ ಮುಂದೆ. ಹಾಗಾಗಿ ಅಲ್ಲೇ ಎಲ್ಲರಿಗಿಂತ ಜಾಸ್ತಿ ಗದ್ದಲ ಇರ್ತದೆ ನೋಡ್ರಿ ಸಿದ್ದೇಶ್ವರ ಗುಡಿ ಮುಂದೆ. ಅಲ್ಲೆಲ್ಲ ಫುಲ್ ಫಂಕ್ಷನ್ ನೋಡೋದಿರ್ತದೆ. ಹಾಗೆ ಗುಡಿ ಒಳಗೆ ದರ್ಶನ ತೊಗೊಳೋರು ಇರ್ತಾರೆ. 2 ಸೇರಿಬಿಟ್ಟು ಫುಲ್ಲು ರಶ್ ಆಗಿಬಿಡ್ತೈತೆ ನೋಡ್ರಿ. ಈ ಕಡೆಗಿನ ಜಾಸ್ತಿ ಅಲ್ಲಿಷ್ಟು ಮತ್ತು ಆಮೇಲೆ ಚಿರ್ಕಿಗಾನಷ್ಟು ಇವೆರಡೂ ಕಡೆ ಫುಲ್ಲು ರಶ್ ಇರ್ತೈತಿ. ಎಲ್ಲದಕ್ಕಿಂತ ಜಾಸ್ತಿ ಜನ ಅಲ್ಲೇ ಇರ್ತಾರೆ ನೋಡ್ರಿ. ಬಂದ ನೋಡ್ರಿ ಗುಡಿ ಮುಂದೆ. ಇಲ್ಲಿನೂ ದರ್ಶನ ತೊಗೊಂಡಾರ. ಆಮೇಲೆ ಇವತ್ತು ಚಂದನ್ ಶೆಟ್ಟಿ ಅವ್ರು ಬಂದಿರುತ್ತೆ.
ಅವ್ರು ಬಂದು ಹೋಗ್ಯಾರ ನೋಡ್ರಿ. ಆಲ್ರೆಡಿ 5 ಗಂಟೆಗೆ ಬಂದು 7 ಗಂಟೆಗೆ ಹೋಗ್ಯಾರತ್ತ. ನಾವು ಹೋಗ್ಬೇಕಾದ್ರೆ 8:30 ಆಗಿತ್ತು ನೋಡ್ರಿ. ಎಷ್ಟು ಗದ್ದಲ ಐತಿ, ಜನ ಅಂದ್ರೆ ಜನ ಜಾತ್ರೆ ನೋಡ್ರಿ, ಫುಲ್ಲು ತುಂಬಿತ್ತು ಜನ. ನಾ ಇಷ್ಟು ಜನ ಅವತ್ತೇ ನೋಡಿದ್ದು. ಆ್ಯಕ್ಚುಲಿ ಜಾಸ್ತಿ ಜನ ಇದ್ದಾಗ ಹೋಗಂಗೇ ಇಲ್ಲ, ಅದಕ್ಕೆ ಈ ವರ್ಷನೇ ಬಂದಿದ್ದು ನೋಡ್ರಿ ಇಷ್ಟು ಜನ ಇದ್ದಾಗ. ನೋಡ್ರಿ ನೋಡ್ತಿರ್ಬೋದು ನೀವು ಎಷ್ಟು ಜನ ಅದಾರ, ತುಂಬ ನೋಡ್ರಿ ಎಲ್ಲ ಕಡೆ ಫುಲ್ ಹೋಗೋಕೆ ಆಗಲ್ಲ ಆಗಿತ್ತು, ಅಷ್ಟು ಜನ ಇದ್ದರು ನೋಡ್ರಿ. ಹಂಗೆ ಹಿಂಗೆ ಮಾಡಿ ಗುಡಿ ಒಳಗೆ ಬಂದು ದರ್ಶನ ತೊಗೊಳಕ್ಕೆ ಒಳಗೆ ಹೊಂಟಿವಿ ನೋಡ್ರಿ. ಫಸ್ಟ್ ಇಲ್ಲೇ ಕೆಳಗೆ ನಿಂತೀವಿ, ನಿಂತು ಒಂದು ಸ್ವಲ್ಪ ಹೊತ್ತು ಫಂಕ್ಷನ್ ನಡೆಯಾಕತ್ತೈತೆ, ಫಂಕ್ಷನ್ ನೋಡಿದ್ವಿ, ನೋಡ್ಕೊಂಡು ಒಳಗೆ ಹೋದ್ರೆ ಆಯ್ತು ಅಂತೇಳಿ ಒಳಗೆ ಹೊಂಟಿವಿ ನೋಡ್ರಿ. ಇಲ್ಲಿ ಯಾರು ಬಂದಿದ್ರು, ಕಾಮಿಡಿ ಮಾಡಾಕತ್ತಿದ್ರು. ಆಮೇಲೆ ಬಿಗ್ ಬಾಸ್ ಹನುಮಂತ್ ಅವರಿಗೆ ವೋಟ್ ಮಾಡಿರಿ ಅಂತ ಹೇಳಕತ್ತಿದ್ರು. ಮೋಸ್ಟ್ಲಿ ಅವ್ರ ಕಸಿನ್ ಬ್ರದರ್ ಇರ್ಬೋದು, ಇವರು ನಮ್ಮ ಅನ್ನಕ್ಕೆ ಸಪೋರ್ಟ್ ಮಾಡಿರಿ ಅಂತ ಹೇಳಕತ್ತಿದ್ರು. ರಮೇಶ್ ನಾಯಕ್ ಅಂತ ಹೇಳಿ ಬಂದಿದ್ರು ನೋಡ್ರಿ, ರಮೇಶ್ ಲಮಾನಿ ಅಂತೇಳಿ. ಅವರಿಗೆ ವೋಟ್ ಮಾಡಿರಿ ಹನುಮಂತನ. ಸೇಮ್ ಬಿಗ್ ಬಾಸ್ ಒಳಗಿರ್ತಲ್ಲ ಹನುಮಂತ ಅವ್ರ ಸರ್ ಥರನೇ ಬರ್ತಿತ್ತು ನೋಡ್ರಿ ವಾಯ್ಸ್. ನಾವೆಲ್ಲ ಅವ್ರ ತಮ್ಮಗೆ ಮಾತಾಡೋಣ ಅನ್ನಂಗಾಗಿತ್ತು, ಸೇಮ್ ಅದೇ ಥರನೇ ಬರಾಕತ್ತಿದ್ವು ನೀನು. ಬರೀ ಒಳಗಡೆ ಇಷ್ಟು ಹೋಗಿ ದರ್ಶನ ತೊಗೊಂಬರ್, ಮತ್ತು ಸಿದ್ದೇಶ್ವರ ಸ್ವಾಮಿ ದರ್ಶನ ತೊಗೊಂಡು ಒಂದು ಮಸ್ತ್ ಅದಿಷ್ಟು ಜಾತ್ರೆ ಮಾಡಕ್ಕೆ ಹೋಗೋಮಂತೆ. ಈಗ ಅದ್ಭುತವಾದಂತೆ ಬದುಕು ಅಂದ್ರೆ ಏನು ಅಂತ ಕಲಿಸಿಕೊಟ್ಟಿರ್ತಕ್ಕಂಥ ಮನುಷ್ಯ ಅದನ್ನು ಯಾವ ರೀತಿ ಬದುಕಬೇಕು ಅನ್ನೋದನ್ನು ಹೇಳಿಕೊಟ್ಟಂತ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ. ಅದೇ ರೀತಿ ವೇದಿಕೆ ಮೇಲೆ ಸರಿಗಮಪ ಖ್ಯಾತಿಯ ಮತ್ತೋರ್ವ ಗಾಯಕರಾಗಿರ್ತಕ್ಕಂಥ ರಮೇಶ್ ಲಂಬಾಣಿ ಅವರು ಭಾಳ ವರ್ಷದ ನೋಡ್ರಿ ಮಮ್ಮಿನೂ ಮನೆ ಜಾತ್ರೆಗೆ, ಹಾಗಾಗಿ ಇಷ್ಟು ಕೂಡಿ ಫೋಟೋ ತೆಗ್ಸ್ಕೊಂಡ್ರಾಯ್ತಂತೆ ಒಂದು ಫ್ಯಾಮಿಲಿ ಫೋಟೋ ತೆಗ್ಸ್ಕೊಳಕತ್ತೀವಿ ನೋಡ್ರಿ. ಮಸ್ತ್ ಬರ್ತಾವೆ ನೋಡ್ರಿ, ಕ್ವಿಕ್ಕಾಗಿ ಅವಾಗಿಂದ ಅವಾಗೆ ಕೊಡ್ತಾರಲ್ಲ ಫೋಟೋ, 40 ರೂಪೀಸ್. ಮತ್ತು ಕ್ಲಿಯರ್ ಇದೆ ನೋಡ್ರಿ, ಫೋಟೋನು ಮಸ್ತ್ ಅನಿಸ್ತವೆ, ಒಂಥರ ನೆನಪು ಮೆಮೊರೀಸ್ ಉಳಿತಾವೆ ನೋಡ್ರಿ ಫೋಟೋ. ಅಂದ್ರೆ ನೆಕ್ಸ್ಟ್ ಟೈಮ್ ಬರ್ತೀವಿಲ್ಲ ಗೊತ್ತಿಲ್ಲ ನೋಡ್ರಿ. ನಮ್ಮ ಮಮ್ಮಿದು ಬರೋದು ಕಮ್ಮಿ, ಯಾಕೋ ಏನೋ ಬಗ್ಗೆ ಮನಸ್ಸು ದೊಡ್ಡದು ಮಾಡಿ ಈ ಸಲ ಬಂದಾಳ ಅಂತೇಳಿ ಎಲ್ಲರೂ ಕೂಡ ಫೋಟೋ ತೊಗೊಂಡ್ರಾಯ್ತಂತೆ. ಇಷ್ಟು ಕೂಡಿ ಫೋಟೋ ತೊಗೊಳಕತ್ತೀವಿ ನೋಡ್ರಿ, ಫ್ಯಾಮಿಲಿ ಫೋಟೋನು ಮಸ್ತ್ ಬಂತು. ನೀನೇನು ತೊಗೊಂಡಿದ್ವಿ ನೋಡ್ರಿ ಮನೆ ಹೋದಾಗ, ಅದಕ್ಕೆ ನೋಡ್ರಿ ಫೋಟೋ ತೊಗೊಂಡು ಹೋದ್ರಾಯ್ತಂತೆ. ಹೋಗೋತಿ ಫೋಟೋ ತೊಗೊಳಕತ್ತೀವಿ ಎಲ್ಲರೂ ಸೇರಿ. ಫೋಟೋ ಇದ್ರೊಳಗೆ ಹಾಕ್ಬೇಕಂತ ಇನ್ನೂ ಕ್ಲಿಪ್ ಬಂದಿದ್ದು ನೋಡ್ರಿ, ಅದೆಲ್ಲ ಮಿಸ್ ಆಗೈತಿ. ಇಲ್ಲಿ ಇದ್ರೂ ಹಾಕ್ತಿದ್ದೆ. ನೆಕ್ಸ್ಟ್ ನಮ್ಮ ಅಕ್ಕ ಅದು ನಾವು ಕೂಡ ತೊಗೊಂಡು ನೋಡ್ರಿ, ನಮ್ಮ ಅಕ್ಕ ನಾನು 3 ಮಂದಿ ಅದು ಫೋಟೋ ಕೊಟ್ಟರು ನೋಡ್ರಿ. 3 ಮಂದಿದು ಮಸ್ತ್ ಬಂದಿತ್ತು ನೋಡ್ರಿ ಫೋಟೋ, ಹೆಂಗೆ ಬಂದ ನೋಡ್ರಿ, ಫುಲ್ ಕ್ಲಿಯರ್ ಐತೆ. ಆಗಿಂದಾಗೆ ಇದನ್ನೂ ಕೊಟ್ಟರು ನೋಡ್ರಿ, ಅದೆಲ್ಲ ಇಟ್ಟಿದ್ದೆ ಅಂತ ಸಿಗಲಾಗಿತ್ತು. ಮತ್ತು ಅದಿಷ್ಟು ವರ್ಷ ಆಯ್ತು ನೋಡ್ರಿ. ಫ್ಯಾಮಿಲಿ ಫೋಟೋನು ಮಸ್ತ್ ಬಂದೈತಿ. 2 ಫೋಟೋ ತೊಗೊಂಡು ಮತ್ತು ಈ ಕಡೆ ಬಂದ್ವಿ ನೋಡ್ರಿ. ಬಳಿದ ಏನು ತೊಗೊಂಡ್ರಾಯ್ತು ಅಂತೇಳಿ.
ಲಾಸ್ಟಿಗೆ ಸ್ವಲ್ಪ ಏನಾರ ಸ್ನ್ಯಾಕ್ಸ್ ಬೇಕೇ ಬೇಕಲ್ಲ ಜಾತ್ರೆ ಒಳಗೆ ಹಂಗಾಗಿ ಸ್ವಲ್ಪ ಗೋಬಿ ತಿಂದ್ರಾತಂತ ಇಲ್ಲಿ ಬಂದಿದ್ವಿ ನೋಡ್ರಿ. ಅವೆಲ್ಲ ಗೋಬಿ ಮಂಚೂರಿ ತಿಂದ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಜಾತ್ರೆ ಮಾಡ್ಕೊಂಡು ಹೋಗ್ಬೇಕಂತ ಈ ಕಡೆ ಬಂದ್ವಿ ನೋಡ್ರಿ. ಚಿನ್ನುಗ ಆಮೇಲೆ ಸಾನು ಆದ್ಯ ಇವ್ರು ಎಲ್ಲರಿಗೆ ಗಾಡಿ ಆಡಿಸ್ಬೇಕಂತ ಹೇಳಿ ಇಲ್ಲಿ ಒಳಗೆ ಬಂದು ನೋಡಿ ಸಿರ್ಕಿಗಾನ ಒಳಗೆ ರೀ. ಇಲ್ಲಂತೂ ಫುಲ್ಲು ರಶ್ ನೋಡ್ರಿ, ಒಳಗಡೆ ನಿಂದ್ರಂಗೆ ಇಲ್ಲ ನೋಡ್ರಿ, ಅಷ್ಟು ರಶ್ ಇತ್ತು. ಆದರೂ ಹುಡುಗರು ಮತ್ತು ಊರಿಗೆ ಹೋಗ್ತಾವ ಅಂದ್ರೆ ಭಾಳ ಇಷ್ಟ ನೋಡ್ರಿ. ಎಲ್ಲಕ್ಕಿನ್ನ ಅವ್ರಿಗೆ ಆಟ ಆಡೋದಂದ್ರೆ ಭಾಳ ಇಷ್ಟ. ಹಂಗಾಗಿ ಇದೊಂದು ಆಡ್ಸ್ಕೊಂಡು ಹೋದ್ರಾಯ್ತು, ನಾವೊಂದು ಏನಾರ ಒಂದು ಯಾವುದೆಲ್ಲರೂ ಸೇರಿ ಒಂದು ಆಡ್ದಾರಾಯ್ತು ಅಂತ ಬಂದ್ವಿ ನೋಡ್ರಿ. ಫುಲ್ಲು ಖುಷಿಯಾಗಿ ಆಡಕತ್ತಾರ. ಅವ್ರಿಗಂತೂ ಇದೊಂದು ಇದ್ರೆ ಸಾಕು ನೋಡ್ರಿ, ಗಾಡಿ ಆಡೋದಂದ್ರೆ ಎಷ್ಟು ಸಲ ಆಡ್ಸಿದ್ರು ಸಾಕಾಗಿಲ್ಲ. ಚಿನ್ನು ಅಂತೂ ಫುಲ್ಲು ಖುಷಿಯಾಗ ನೋಡ್ರಿ, ಅಲ್ಲಿ ಖುಷಿಲಿಂದ ಓಡಾಡತ್ತಾರ ನೋಡ್ರಿ. ಸಾನು ಆದ್ಯ ಆಮೇಲೆ ಚಿನ್ನು ಹರ್ಷ ಇಷ್ಟರು ಕುಂತಾರ ನೋಡ್ರಿ ಅಲ್ಲಿ. ಎಲ್ಲರೂ ಸೇರಿ ಇದೊಂದು ಆಡ್ದಾರಾಯ್ತಂತೆ ಬಂದು ನೋಡ್ರಿ. ಕೆಲವರು ಕವಿತಾದು ಆಡಲಿಲ್ಲ, ಅವರಿಗೆಲ್ಲ ಭಯ ಆಗತ್ತೆ ಅಂತೇಳಿ ಶಿಲ್ಪ ನಮ್ಮ ಮಮ್ಮಿ ಮುಂದೆ ಹೋದ್ರು ನೋಡ್ರಿ, ಲೇಟ್ ಆಗ್ಯದಂತ. ನಾವೆಲ್ಲರೂ ಆಡ್ಬಿಟ್ಟು ಇಲ್ಲಿಷ್ಟು ಜ್ಯೂಸ್ ಕುಡ್ದು ಹೋಯ್ತು ಅಂತ ಬಂದು ನೋಡ್ರಿ. ಇಲ್ಲಿ ಫೈನಲಿ ಜ್ಯೂಸ್ ಕುಡ್ದು ಮನೆಗೆ ಹೋಗ್ಬೇಕು. ಈಗ ಟೈಮ್ ಬಂತು ತಿರುಗಿ 11 ಗಂಟೆ ಮೇಲೆ ಆಗೈತೆ ನೋಡ್ರಿ, ಲೇಟೇ ಆಯಿತು ಎಲ್ಲ ಜಾತ್ರೆ ಮುಗಿಸ್ಬೇಕಾದ್ರೆ. ಬರೀ ಇಷ್ಟು ಜ್ಯೂಸ್ ಕುಡಿಮಂತ ಎಲ್ಲರೂ ಮುಗಿಸ್ಕೊಂಡು ಬಂದು ನೋಡ್ರಿ. ಎಲ್ಲರೂ ಸೇರಿ ಫುಲ್ ಎಲ್ಲ ಬಿಜಿ ಆಗ್ಬಿಟ್ಟಾರೆ. ಜಾತ್ರೆಗೆ ಹೋಗಿ ಬಂದು ಫುಲ್ ಸುಸ್ತಾಗ್ಬಿಟ್ಟದ. ಟೈಮ್ ಎಷ್ಟು ನೋಡಿ 12 ಗಂಟೆ ಆಗೋಯ್ತು ನೋಡ್ರಿ. ಆದ್ರೆ ನಾಳೆ ಮತ್ತೆ ಡ್ಯೂಟಿ ಇರ್ತೈತೆ, ಹೋಗೋದು ಆಗಂಗಿಲ್ಲ ಅಂತ ಹೇಳಿ ಇವತ್ತೇ ಲೇಟ್ ಆದ್ರೆ ಆಗಲಕ್ಕಂತ ಹೋಗಿ ಬಂದ್ವಿ ನೋಡ್ರಿ. ಏನೋ ಜಾಸ್ತಿ ಬರೀ ಅಡ್ಡಾಡೋದೇ ಆಗತ್ತೆ. ಅಂದ್ರೆ ಇವತ್ತು ಚಂದನ್ ಶೆಟ್ಟಿ ಬೇರೆ ಬಂದಿದ್ದ, ಫುಲ್ ರಶ್ ಇತ್ತು ನೋಡ್ರಿ. ಸಿದ್ದೇಶ್ವರ ಗುಡಿ ಮುಂದೆ ನೋಡ್ಬಾರ್ದು ಜನ ನೋಡ್ರಿ, ಎಷ್ಟು ಜನ ಫುಲ್ ರಶ್ ಇತ್ತು. ಹಾಗೆ ಗುದ್ದಾಡ್ಕೊಂಡು ಹೋಗಿ ದೇವ್ರ ದರ್ಶನ ತೊಗೊಂಡ್ಬಂದ್ವಿ. ಯಾಕಂದ್ರೆ ನಾವು ನಿನ್ನೆ ಹೋಗಿದ್ವಿ, ಬಟ್ ಅವ್ರು ಯಾರೂ ತೊಗೊಂಡಿದ್ದಿಲ್ಲ ದರ್ಶನ ಅಂತೇಳಿ ಅವರೆಲ್ಲ ಕರ್ಕೊಂಡು ಹೋಗಿ ದೇವ್ರ ದರ್ಶನ ತೊಗೊಂಡು ಗೋಬಿ ಐಸ್ ಕ್ರೀಮು ಜ್ಯೂಸ್ ಅದು ಇದೆಲ್ಲ ತಿಂದು ಏನು ತೊಗೊಂಡು ಬಂದ್ವಿ ನೋಡ್ರಿ. ಪರ್ಲಾಗಿ ಇವತ್ತಿಲ್ಲ ಇಲ್ಲಿಗೆ ಏನು ಮಾಡ್ತೀವಿ. ಇವತ್ತಿನ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.